ವೀಕ್ಷಕರೇ, ಗದ್ದಲ ಗೊಂದಲಗಳ ಮಧ್ಯೆ ಸಚಿವ ಸಂಪುಟ ವಿಸ್ತರಣೆ ನಡೆದೇ ಹೋಯಿತು. ಇಲ್ಲಿ ಒಂದಿಷ್ಟು ರಾಜಕೀಯ ನಾಯಕರ ಬೆಂಬಲಿಗರ ಗದ್ದಲ ಹಾಗೆ ವಿಷ ಸೇವನೆ. ಇಲ್ಲಿ ವಿಶೇಷವಾಗಿ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅಭಿಮಾನಿಯವರು ವಿಷವನ್ನು ಸೇವನೆ ಮಾಡಿದರು. ಇಲ್ಲಿ ಅವರ ಅಹವಾಲು ಇಷ್ಟೇ. ಈಗ ಜಮೀರ್ ಅಹ್ಮದ್ ಅವರು ದಾವಣಗೆರೆಯಲ್ಲಿ ಒಂದು ರೀತಿಯಿಂದ ಆಟ ಆಡಿದರು ಅಂತ ಗೊತ್ತಿದ್ದರೂ ಕೂಡ ಅವರಿಗೆ ಸಚಿವ ಸ್ಥಾನ ನೀಡಿದ್ರಿ. ಇಲ್ಲಿ ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಮಾಡಿದ್ದೀರಿ ಅಂತ. ಕೊನೆಗೆ DK ಶಿವಕುಮಾರ್ ಅವರು ಹೇಳ್ತಾರೆ, ತಾಳ್ಮೆ ಇರಬೇಕು, ನಾನು ಕಾದೇ ಈ ಸ್ಥಾನವನ್ನು ಪಡೆದಿದ್ದೇನೆ ಅಂತ. ಒಂದಿಷ್ಟು ಚಿತ್ರಣ ಗರುಡ ನೋಟದಲ್ಲಿ. ಆಸೆ ನಿರಾಸರಾಗಿದೆ. ಆದರೆ ನಡೆದಿರುವಂಥ ವಿದ್ಯಮಾನಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಕೇವಲ ರಾಹುಲ್ ಗಾಂಧಿಗೆ ಅನ್ನಲಾದಂತಹ ಒಂದು ಪದ ಬಳಕೆ ಮಾಡಿದ್ದಕ್ಕೆ ರಾಜಣ್ಣ ಅವರಿಗೆ ತತ್ಕ್ಷಣದಲ್ಲಿ ವಜಾ ಮಾಡುವಂತಹ ಕೆಲಸ ಮಾಡಬೇಕು. ಬಹಿರಂಗವಾಗಿ ಪಕ್ಷದ ವಿರುದ್ಧ ಚಟುವಟಿಕೆಗಳಿಂದ ನಡೆಸಿ ಎಲ್ಲ ಕಡೆಯಿಂದ ಏನು ಮಾಹಿತಿ ಸಂಗ್ರಹ ಮಾಡಿಕೊಂಡು ಇವತ್ತು ಪಕ್ಷದ ವರ್ಚಸ್ನ ಇನ್ನಷ್ಟು ಏನು ಒಂದು ದಟ್ಟವಾದಂತಹ ನಿರ್ಧಾರಗಳನ್ನ ತಗೊಳ್ಳುವಂಥದ್ರಲ್ಲಿ ಕೆಲವೊಂದು ವಿಫಲರಾಗಿತ್ತು. ವರಿಷ್ಠರು ಕೊಟ್ಟಂತಹ ತೀರ್ಮಾನವನ್ನು ಅಂತಿಮವಾಗಿ ನಾವೆಲ್ಲರೂ ಒಪ್ಪಬೇಕಾಗುತ್ತೆ. ಮೈಸೂರು ಪ್ರಾಂತ್ಯಕ್ಕೆ ಸಿಕ್ಕಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಗೌರವ ಅದು ಸಿಗದೇ ಇರುವಂಥ ಬೇಸರ ಕೂಡ ನಮಗೆ ಪಕ್ಷದ ಚಟುವಟಿಕೆಯನ್ನು ಜಮೀರ್ ಅಹ್ಮದ್ ಒಂದೇ ಅಂತಲ್ಲ. ಈಗ ಅನೇಕ ಸನ್ನಿವೇಶಗಳಲ್ಲಿ ಯಾರ್ಯಾರು ಪಟ್ಟಿರೋದಿದ್ದಾರೆ ಅದನ್ನು ನೋಡುವಂತಹ ಸಂದರ್ಭದಲ್ಲಿ ಇದು ಆಶಾದಾಯಕ ಬರುವಂತಹ ಪಟ್ಟಿಯಲ್ಲ, ನಿರಾಶೆ ಮಾಡುವಂತಹ ಪಟ್ಟಿಯಲ್ಲ. ನಾನು ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ. ಸಂದರ್ಭ ಬಂದಾಗ ನಾನು ಮಾತಾಡ್ತೇನೆ. ಇವತ್ತು ರಾಜ್ಯದ ಪರಿಪೂರ್ಣವಾದಂತಹ ಸಚಿವ ಸಂಪುಟ ರಚನೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಆಗಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನ ಕಲಿಸ್ತೇನೆ. ಆದರೆ ಈ ಭಾಗಕ್ಕೆ ಆಗಿರುವಂಥ ಅನ್ಯಾಯ ಅದು ಎಷ್ಟು ಕಾಣ್ತಾ ಇದೆ. ನಾನು ಯಾರ ವಿರುದ್ಧ ಈಗ ಮಾತಾಡೋಲ್ಲ, ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಸರಾಗಿರುವಂತಹ ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡಿದೆ. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದರೆ ನನ್ನ ಮೇಲೆ ಇರುವಂಥ ಒತ್ತಡವನ್ನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತರುವಂಥ ನಿರ್ಧಾರಗಳನ್ನು ನಾನು ಅಲ್ಲ, ಯಾಕೆಂದರೆ ಪಕ್ಷನಿಷ್ಠರಾಗಿದ್ದೇ ತಮಗೆ ನೋಡಿ, ಯಾವುದೇ ಸಂದರ್ಭದಲ್ಲೂ ಪಕ್ಷದ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಬಾರ್ದು. 136 ಸ್ಥಾನಗಳನ್ನ ಗೆದ್ದಿರುವಂತಹ ನಮ್ಮ ಬಲ ಸುಗಮವಾದಂತಹ ಒಂದು ಸುಭದ್ರವಾದಂತಹ ಸರ್ಕಾರ ಕೊಡಬೇಕು ಅನ್ನೋದನ್ನು ಪದೇ ಪದೇ ನಾನು ಹೇಳಿದ್ದೇನೆ. ಯಾವುದೇ ವರಿಷ್ಠರಿಗೆ ನಾನು ಒತ್ತಡ ಏರುವಂತಹ ಕೆಲಸನೂ ಮಾಡಿಲ್ಲ. ಬಹುಶಃ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ, ನನಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಕ್ಕಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ಹೇಳಿ. ಕಾರ್ಯಕರ್ತರು ಬಹಳ ದೊಡ್ಡ ದೊಡ್ಡ ಆಕ್ರೋಶವನ್ನು ಶುರು ಮಾಡಿದ್ದಾರೆ. ಅವರು ಇದಕ್ಕೂ ಬೆಲೆ ಕೊಡಬೇಕಲ್ಲ. ನನಗೆ ರೂಪ ಕೊಟ್ಟಿರುವಂಥದ್ದು ನನ್ನ ಕಾರ್ಯಕರ್ತರು, ನನ್ನ ಮತದಾರರು. ಅವರ ತೀರ್ಪೇನು ಬರುತ್ತೆ ಅನ್ನೋದನ್ನ ಕಾದ್ಕೊಳ್ತೇನೆ, ಚರ್ಚೆ ಮಾಡ್ತೇನೆ. ಕಾರ್ಯಕರ್ತರ ಸಭೆ ಅವ್ರು ಏನು ತೀರ್ಮಾನ ಕೊಡ್ತಾರೆ? ನನ್ನ ಕಾರ್ಯಕರ್ತರ ಅಹವಾಲು ಮತ್ತು ಅವರ ಮನಸ್ಸಲ್ಲಿರುವಂತಹ ಅವರ ಅಂತರಂಗದ ಮಾತನ್ನ ನಾನು ಕೇಳಿ ತದನಂತರ ತೀರ್ಮಾನಕ್ಕೆ ಬರ್ತೇನೆ. ನಮ್ದು ಓವರ್ ಕಾನ್ಫಿಡೆನ್ಸ್ ಆಗಿತ್ತಾ ಅಂತ ಸರ್? ಓವರ್ ಕಾನ್ಫಿಡೆನ್ಸ್ ಅಲ್ಲ. 136 ಸ್ಥಾನ ಗೆದ್ದಿರುವಂತಹ ಕಾಂಗ್ರೆಸ್
ಒಂದು ಸುಭದ್ರ ಸರ್ಕಾರ ಕೊಡುವಂಥದ್ರಲ್ಲಿ ನಾವೆಲ್ಲರೂ ಮುಂದಾಗಿದ್ದೀವಿ. ನನಗೆ ವರಿಷ್ಠರು ನಮ್ಮ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸುರ್ಜೇವಾಲ ಅವರು ಕೂಡ 2.5 ವರ್ಷ ಸೂತ್ರವನ್ನು ನಾವು ಮಾಡಿದ್ದೇವೆ. ಮುಂದೆ ನಿನಗೆ ಅನುಕೂಲ ಆಗುತ್ತೆ, ಯಾವ ನಿಗಮ ಬೇಕಾದರೂ ನಿನಗೆ ಇವತ್ತೇ ನಾನು ಘೋಷಣೆ ಮಾಡ್ತೀನಿ. ನಾನು ಯಾವುದೇ ನಿಗಮ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಸರ್. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಮೇಲೆ ನಂಬಿಕೆ ಇದೆ, ಪಕ್ಷ ನನಗೆ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಆ ಸಂದರ್ಭದಲ್ಲೇ ಹೇಳಿದ್ದೆ. ನನಗೆ ಅವರು ಭರವಸೆ ಕೊಟ್ಟಿದ್ರು. ಸೊ ಆ ನಂತರ ನಾನು ಅವ್ರನ್ನ ಭೇಟಿಯಾಗಬೇಕಾಗಿತ್ತು. ನಾನು ಒಂದ್ಸತಿ ಭೇಟಿಯಾಗಿರುವಂಥದ್ದು ಎಲ್ಲ ವರಿಷ್ಠರನ್ನ ಭೇಟಿಯಾಗಿತ್ತು. ನನಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಕಡೆಗೆ ವಿಶ್ವಾಸ ಇತ್ತು. ಆ ವಿಶ್ವಾಸ ಈಗ ಕೆಲವು ಮೊಬೈಲ್ ರಾಜ್ಭವನ್ ಹೋಗ್ತಾ ಇದ್ದೀನಿ, ಲಿಸ್ಟನ್ನ ಕಳ್ಸಿಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಜನ ಜಾಸ್ತಿ ಜನ ಶಾಸಕರು ಎಲ್ಲ ಭಾಳ ಜನ ಹರಿದ್ದಾರೆ. ನಾನಿಲ್ಲ ಅಂತ ಹೇಳೋದಿಲ್ಲ. ಪಕ್ಷ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ನನ್ನನ್ನು ಕೂಡ 2004ರಲ್ಲಿ ಮಂತ್ರಿಗಿರಿ ನನ್ನೇ ತಗೊಳ್ಳಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನನ್ನ ಸ್ಟಾರ್ಟಿಂಗಲ್ಲಿ ತೆಗೆದುಕೊಂಡಿರಲಿಲ್ಲ. ನಾವು ತಾಳ್ಮೆಯಿಂದ ಇದ್ದದಕ್ಕೆ ಈ ಸ್ಥಾನದಲ್ಲಿ ನಾನು ಕೂತಿದ್ದೀನಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತಾಳ್ಮೆಯಿಂದ ಇರಬೇಕು. ಎಲ್ಲರಿಗೂ ಒಂದಲ್ಲ ಒಂದು ಅವಕಾಶಗಳು ನಾವು ಕ್ರಿಯೇಟ್ ಮಾಡ್ತೀವಿ. ದಯವಿಟ್ಟು ತಾಳ್ಮೆಯಿಂದ ಎಲ್ಲರೂ ಇರಬೇಕು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.